ಆಗಿರಲಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ನಮ್ಮೂರಲ್ಲಿ ಓಂ ಶಕ್ತಿ ಮಾಲೆ ಹಾಕಿದ್ರು. ಸೊ ಅವ್ರಿಗೆ ನಾಳೆ ಹೋಗ್ತಾರೆ ಅಂತೇಳ್ಬಿಟ್ಟು ಇವತ್ತು ಸಂಜೆ ಸ್ಟಾರ್ಟ್ ಮಾಡಿದ್ರು ಗಂಗೆ ಪೂಜೆ ಮಾಡೋದಕ್ಕೆ. ಹಂಗೆ ಇದನ್ನು ಬ್ಲಾಗ್ ಮಾಡೋಣ ಅಂತ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಆಮೇಲೆ ಸರಿ ಅಂತ ಬಿಟ್ಟು ನೋಡಿ ಬನ್ನಿ ಹೆಂಗೆ ಮಾಡ್ತಾರೆ ಅಂತ ನೋಡೋಣ. ನೋಡಿ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಆಡ್ತಾಯಿದ್ದಾರೆ. ಅಂದರೆ ಆ ಆಂಟಿ ಒಬ್ಬರೇ ಆಡ್ತಾರೆ. ಬನ್ನಿ ನೋಡೋಣ ಹೆಂಗೆ ಆಡ್ತಾರೆ ಅಂತ. ನೆಕ್ಸ್ಟ್ ಎಲ್ಲ ಇನ್ನು ಗಂಗೆ ಹತ್ರ ಹೋಗಿ ಅಲ್ಲಿಂದ ನೀರು ಕಳಸ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಮತ್ತು ಅಲ್ಲಿಂದ ನೀರು ಎತ್ಕೊಬರ್ಬೇಕು. ಸೊ ಅಲ್ಲಿಗೆಲ್ಲ ಹೋಗೋದಕ್ಕೆ ಗುರುಸ್ವಾಮಿ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ರು. ಅವ್ರು ಬಂದಾದಮೇಲೆ ನೋಡಿ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಖಾಲಿ ಕಳಶಕ್ಕೆ ಅಲಂಕಾರ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾರೆ. ಆಮೇಲೆ ಮತ್ತೆ ಅಲ್ಲಿಂದ ನೀರು ತುಂಬಿಸ್ಕೊಂಡು ಬಂದು ಒಂದೊಂದು ದೇವ್ರ ಹತ್ರ, ಊರಲ್ಲಿ ಎಷ್ಟು ದೇವ್ರಿದೆಯೋ ಅಷ್ಟು ದೇವ್ರಿಗೂ ಪೂಜೆ ಮಾಡ್ತಾರೆ. ಆಮೇಲೆ ಬನ್ನಿ ಹೋಗೋಣ, ನೋಡೋಣ ಏನೇನು ಮಾಡ್ತಾರೆ, ಯಾವ ಥರ ಪೂಜೆ ಮಾಡ್ತಾರೆ ಅಂತ. ನನ್ನ ಮಗಳು ಅಲ್ಲಿ ಗಂಗೆ ಹತ್ರ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ನನ್ನ ಮಗಳು ಇರ್ತಾಳೆ. ಸೊ ನಾನು ಎತ್ಕೊಂಡು ಹೋಗಿ ಅಷ್ಟು ದೂರ ನೀರ ಹತ್ರ ಆಟ ಆಡ್ಸ್ಕೊಂಬರೋಕ್ಕಾಗಲ್ಲ ಅಂತ ನಾನು ಅಲ್ಲಿಗೆ ಹೋಗಲ್ಲ. ನೆಕ್ಸ್ಟ್ ಇಲ್ಲೇ ನಮ್ಮ ಮನೆ ಹತ್ರನೇ ರಚೆ ಹತ್ರ ಫಸ್ಟ್ ದೇವ್ರು ಇದೆ ಸಿಗೋದು, ಇಲ್ಲಿಗೆ ಮಾಡೋದು. ಅಲ್ಲಿ ಗಂಗೆ ಹತ್ರ ಮಾಡಿ ಆಮೇಲೆ ಬಂದಮೇಲೆ ನೆಕ್ಸ್ಟ್ ಇಲ್ಲಿ ಮಾಡ್ತಿರ್ತಾರೆ. ರಚೆಗೆ ಫಸ್ಟ್ ಮಾಡಿಕೊಂಡು ಎಲ್ಲ ಹೂವು ಎಲ್ಲ ಹಾಕಿ ಮಾಮೂಲಿ ಪೂಜೆ ಹಿಂಗೆ ಮಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಹಂಗೆ ಆಂಜನೇಯ ನೆಕ್ಸ್ಟು ನಮ್ಮೂರಿಗೆಲ್ಲ ಅಟ್ರಾಕ್ಷನ್ ದೇವಸ್ಥಾನ, ದೊಡ್ಡ ದೇವಸ್ಥಾನ ಅಂದರೆ ಆಂಜನೇಯನ ದೇವಸ್ಥಾನ. ನನಗಂತೂ ಆಂಜನೇಯ ಅಂದರೆ ಸಖತ್ ಇಷ್ಟ. ನೋಡಿ ನೆಕ್ಸ್ಟ್ ಆಂಜನೇಯನ ದೇವಸ್ಥಾನದಲ್ಲಿ ಎಲ್ಲ ಗಂಗೆ ಒಬ್ಬರದ್ದು ಕಳಶ ಎತ್ಕೊಂಡೋಗಿ ನೀರು ಹಾಕಿ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ಹೂವು ಹಣ್ಣು ಕಾಯಿ ಎಲ್ಲ ಇಟ್ಕೊಂಡು ಮತ್ತು ಇನ್ನೂ ಒಂದು ರಚೆ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ನಮ್ಮ ಮನೆ ಹತ್ರ ಇರೋ ಬಸವಣ್ಣ ಟೆಂಪಲ್ಗೆ ಬಿಡ್ತಾರೆ. ಬರೋಷ್ಟ್ರಲ್ಲಿ ಸಖತ್ ಲೇಟ್ ಆಗಿಬಿಟ್ಟಿರುತ್ತೆ, ಕತ್ತಲೆ ಆಗಿಬಿಟ್ಟಿತ್ತು. ಆಮೇಲೆ ಸರಿ ಅಂತೇಳ್ಬಿಟ್ಟು ನೆಕ್ಸ್ಟು ಅದೇ ಮಾರಮ್ಮ ಗುಡಿ ಹತ್ರ ಲಾಸ್ಟು ಮಾರಮ್ಮಗೆ ಕಟ್ಟೋದಂತೆ ನೀರೆಲ್ಲ, ಆ ಕಳಶದಲ್ಲಿರೋ ನೀರೆಲ್ಲ ಲಾಸ್ಟ್ ಎಲ್ಲ ದೇವ್ರಿಗೂ ಅರಿಶಿನ ಕುಂಕುಮ ಹೂವೆಲ್ಲ ಹಣ್ಣು ಎಲ್ಲ ಇಟ್ಟು ಪೂಜೆ ಮಾಡ್ಕೊಂಬಂದಾದ್ಮೇಲೆ ಮಾರಮ್ಮ ಗುಡಿ ಹತ್ರ ಇಡೋದಂತೆ. ಇನ್ನು ಈ ಕಡೆ ಒಂದು ದೇವಸ್ಥಾನ ಐತೆ, ಗೆರ್ಗಮ್ಮನ ದೇವಸ್ಥಾನ, ಅಲ್ಲೂ ಮಾಡಬೇಕು. ಮಾಡಾದ್ಮೇಲೆ ಲಾಸ್ಟ್ ಆ ಚಿಕ್ಕ ದೇವಸ್ಥಾನ ಇದೆಯಲ್ಲ ಅದೇ ಮಾರಮ್ಮನ ದೇವಸ್ಥಾನ, ಅದಕ್ಕೆ ಎಲ್ಲರೂ ಎತ್ಕೊಂಡಿದ್ದಾರ ಕಳಶದಲ್ಲಿರೋ ನೀರೆಲ್ಲ ಅದಕ್ಕೆ ಕಟ್ಟಬೇಕು. ಆಮೇಲೆ ಮತ್ತು ನನ್ನ ಮಗಳು ಗ್ಯಾಪಲ್ಲಿ ಆರೆಂಜ್ ಕದ್ಕೊಂಬಂದ್ಬಿಟ್ಲು. ಆಮೇಲೆ ಮತ್ತು ನೆಕ್ಸ್ಟ್ ಎಲ್ಲ ಡ್ಯಾನ್ಸ್ ಆಡ್ತಾ ಇದ್ದಾರೆ ಅಷ್ಟೇ. ಪೂಜೆ ಅವ್ರ ಒಳಗಡೆ ಗೆರ್ಗಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ತವ್ರೆ, ಅದಕ್ಕೆ ಇವರು ಇಲ್ಲಿ ಡ್ಯಾನ್ಸ್ ಮಾಡ್ತವ್ರೆ. ಆಮೇಲೆ ಇವರು ಗುರುಸ್ವಾಮಿ ಇಲ್ಲಿದ್ದಾರಲ್ಲ ಅವರಿಗೆ ಮೈ ಮೇಲೆ ಬಂದ್ಬಿಟ್ಟಿತ್ತು ಓಂ ಶಕ್ತಿ. ಸೊ ಅದು ನಮ್ಮೂರೆಲ್ಲ ಸ್ವಲ್ಪ ತೆಲುಗು ಮಾತಾಡೋದು ಜಾಸ್ತಿ. ತಮಿಳಲ್ಲಿ ಮಂಜಲ್ ಅಂತ ಕೇಳ್ತಾ ಇದ್ದಾರೆ, ಅವ್ರಿಗೆ ಅರ್ಥನೇ ಆಗ್ತಿಲ್ಲ. ಆಮೇಲೆ ತಮಿಳಲ್ಲಿ ಬೈತಾಯಿದ್ರು, ಇವರಲ್ಲಿ ಅರಿಶಿನ ಕುಂಕುಮನೂ ಕೊಡಲ್ವ ನನಗೆ ಅಂತ ಬೇರೆ ಬೈತಾಯಿದ್ರು. ನನಗಂತೂ ನಾನು ಯಾವತ್ತೂ ನೋಡೇ ಇಲ್ಲ, ಸಖತ್ ಭಯ ಆಗ್ಬಿಟ್ಟಿತ್ತು ನೋಡ್ಬೇಕಂದ್ರೆ. ಆಮೇಲೆ ಆ ಟೈಮಲ್ಲಿ ಕೈ ಕಾಲು ಓಡಲ್ಲ ಫ್ರೆಂಡ್ಸ್, ಅದಕ್ಕೆ. ಆಮೇಲೆ ನನ್ನ ಮಗಳು ಸೇಮ್ ಹಂಗೆ ಚೆನ್ನಾಗಿ ನೋಡಿಕೊಂಡು ಮತ್ತೆ ಅವ್ರು ಹೆಂಗೆ ಮಾಡ್ತಾರೋ ಹಂಗೆ ಮಾಡ್ತಾಯಿದ್ಲು. ನನಗಂತೂ ನಗುನೇ ಬಂದ್ಬಿಡ್ತು. ಹೆಂಗೆ ಆಡ್ತಾಳೆ ನೋಡ್ಕೊಳ್ಳಿ, ನಿಮ್ಗೊಂದು ಕ್ಲಿಪ್ ಹಾಕ್ತೀನಿ ನೋಡಿರಿ. ಅವ್ರ ನಾಲ್ಗೆ ತಗೊಂಡು ಹಾಕಿದ್ಯೋ ನಂಗೆ ಹೇಳ್ಬಾರ್ದು, ಬಟ್ ಅವಳು ಅದನ್ನು ನೋಡಿಕೊಂಡು ಮತ್ತು ಅವಳು ಹಂಗೆ ಮಾಡ್ತಾಯಿದ್ಲು. ನೆಕ್ಸ್ಟ್ ಎಲ್ಲ ಇವಾಗ ಲಾಸ್ಟು ಮಾರಮ್ಮನ ಗುಡಿಗೆಲ್ಲ ಎತ್ಕೊಂಡೋಗಿ ನೀರೆಲ್ಲ ಆಡ್ತವ್ರೆ. ಇನ್ನು ಲಾಸ್ಟ್ ಅದೆಲ್ವ ಪೂಜೆ, ಮಾರಮ್ಮನಿಗೆ ನೀರೆಲ್ಲ ಅಟ್ಟಿ ಸಾಂಬ್ರಾಣಿ ಕಡ್ಡಿಯಲ್ಲಿ ನೋಡಿ ಅವರು ಮತ್ತು ಯೆಲ್ಲೋ ಕಲರ್ ಸ್ಯಾರಿ ಹಾಕ್ಕೊಂಡಿದ್ರಲ್ಲ ಅವರು, ಇವರು ಇಬ್ಬರು ಗುರುಸ್ವಾಮಿ ಅಂತೆ, ಅವರು ಬಂದಿದ್ದರು. ಎಲ್ಲ ಚೆನ್ನಾಗಾಯಿತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.